ಬಳಿಕ ಇಡೀ ವಾರ ಇನ್ಫ್ಯಾಕ್ಟ್ ಕಳೆದ 2 ವಾರಗಳಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವ ಯುದ್ಧ, ಅದರ ಪರಿಣಾಮಗಳು, ಹಾಗೆ ಭಾರತದ ಮೇಲೆ ಆಗ್ತಾ ಇರುವ ಪರಿಣಾಮಗಳು, ರಾಜಕೀಯ ಚರ್ಚೆಗಳು, ಇದೆಲ್ಲ ವಿಚಾರವನ್ನ ಮಂಥನಕ್ಕೆ ಒಳಪಡಿಸೋ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ. ವಾರಾಂತ್ಯದಲ್ಲಿ ಕಳೆದ ವಾರ ಕೂಡ ಹಾಗೆ ಈ ವಾರ ಕೂಡ ನಾನ್ ಪೊಲಿಟಿಕಲ್ ಪ್ಯಾನೆಲ್, ಯಾವುದೇ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನ ಒಳಗೊಳ್ಳದೆ ಕೇವಲ ಯುದ್ಧಕ್ಕೆ ಸಂಬಂಧಪಟ್ಟ ವಸ್ತುಸ್ಥಿತಿಯ ಚರ್ಚೆಯನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೀವಿ. ಇವತ್ತು ಮಹಾಭಾರತ ವಾರಾಂತ್ಯದ ಚರ್ಚಾ ಕಾರ್ಯಕ್ರಮದ ವಾರ್ ಸ್ಪೆಷಲ್ ಎಡಿಷನ್ನ 2ನೇ ಅವತರಣಿಕೆ. ಇಲ್ಲಿವರೆಗೂ ಯುದ್ಧದಲ್ಲಿ 14 ದಿನಗಳ ಕಾಲ ಏನೆಲ್ಲ ಆಗಿ ಹೋಗಿದೆ, ಈ ಯುದ್ಧದಲ್ಲಿ ಯಾವ ದೇಶ ಮೇಲುಗೈಯನ್ನ ಸಾಧಿಸ್ತಾ ಇದೆ, ಯಾವ ದೇಶ ಹಿನ್ನಡೆಯನ್ನ ಸಾಧಿಸ್ತಾ ಇದೆ, ಇದರ ಜೊತೆಯಲ್ಲಿ ಆನ್ ಗ್ರೌಂಡ್ ನಡೀತಾ ಇರುವ ಯುದ್ಧದ ಜೊತೆಯಲ್ಲೇ ಅಷ್ಟೇ ತೀಕ್ಷ್ಣವಾಗಿ ನಡೀತಾ ಇರುವ ಬ್ಯಾಟಲ್ ಆಫ್ ನರೇಟಿವ್ಸ್, ಈ ನರೇಟಿವ್ಗಳ ಯುದ್ಧದಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ, ಯಾವ ದೇಶ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ, ಹಾಗೆ ಈ ಯುದ್ಧದಿಂದ ಭಾರತ ಅನುಭವಿಸ್ತಾ ಇರುವುದೇನು, ಭಾರತ ಕಲಿಬೇಕಾಗಿರುವ ಪಾಠ ಏನು, ಯುದ್ಧದ ಮುಂದೆ ಅಂದರೆ ಮುಂದುವರಿತಾ ಹೋದಂತೆ ಯುದ್ಧದ ಸ್ಥಿತಿಗತಿಗಳು ಯಾವ ರೀತಿ ಆಗುತ್ತೆ, ಜಾಗತಿಕವಾಗಿ ಯಾವ ರೀತಿಯಾದ ಬದಲಾವಣೆಗಳಾಗತ್ತೆ, ಇದೆಲ್ಲ ವಿಚಾರವನ್ನ ಇವತ್ತಿನ ಮಹಾಭಾರತ ವಾರಾಂತ್ಯದ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳ ಮೂಲಕ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಇವತ್ತಿನ ಚರ್ಚೆಯಲ್ಲಿ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ಹಾಗೆ ನಿವೃತ್ತ DRDO ವಿಜ್ಞಾನಿ ಹಾಗೂ ವಿಂಗ್ ಕಮಾಂಡರ್ ಆದ ಅನಿಲ್ ಜೋಶಿ ಸರ್ ಇದ್ದಾರೆ. ಮೂವರಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಯು ಆಲ್. ನಮ್ಮ ಶೋನಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ವಿವರಣೆ ಸಿಗ್ತಾ ಇರೋದಕ್ಕೆ ಬಹಳ ಸಂತೋಷ ಇದೆ ಸರ್. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹರೇನ್ನಿಂದ ವಾಪಸ್ಸಾದ ಕನ್ನಡಿಗ ಸಫಾನ್ ಕೂಡ ಆಚೆಯಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗ್ತಾರೆ. ಅವ್ರು ಬಂದ ನಂತರದಲ್ಲಿ ಅವರನ್ನ ಕೂಡ ನಾನು ಪ್ರಶ್ನೆಗೆ ಒಳಪಡಿಸ್ತೀನಿ. ಮೊದಲಾಗಿ ಬಹಳ ಬೇಸಿಕ್ ಅನಿಸುವಂತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅನಿಲ್ ಜೋಶಿ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ, ಯುದ್ಧ ಆಗ್ತಿದೆ, 14 ದಿನಗಳಾಗಿ ಹೋಗಿದೆ, ಆದರೆ ಇಲ್ಲಿವರೆಗೂ ಯುದ್ಧ ಯಾಕಾಗಿ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರ ನನಗೆ ಸಿಗ್ತಾ ಇಲ್ಲ. ಹಾಗೆ ವೀಕ್ಷಕರಲ್ಲೂ ಅನುಮಾನ ಇದೆ. ಒಂದು ರೆಜಿಮ್ ಚೇಂಜ್ಗ ಇರಾನ್ನಲ್ಲಿ ಅಂತಂದ್ರೆ ಕಳೆದ ಬಾರಿಗಿಂತ ಇನ್ನೂ ಪವರ್ಫುಲ್ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಇರಾನ್ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇರೋದು, ಅಥವಾ ಬಿಸ್ನೆಸ್ ವಿಚಾರಕ್ಕ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿಗಳು ವ್ಯಯ ಆಗ್ತಾ ಇದೆ, ಮಿಸೈಲ್ಗಳ ರೂಪದಲ್ಲಿ ಭಸ್ಮ ಆಗಿ ಹೋಗ್ತಾ ಇದೆ, ಅಥವಾ ಪಾರುಪತ್ಯವನ್ನ ಸಾಧಿಸ್ಲಿಕ್ಕ ಅಂತಂದ್ರೆ ನಿಜವಾಗ್ಲೂ ಯಾರು ಪಾರುಪತ್ಯ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ, ಅದು ಸಾಧ್ಯ ಆಗುತ್ತಾ? ಬೇಸಿಕಲಿ ಯುದ್ಧ ಯಾಕೆ ಆಗ್ತಿದೆ ಸರ್? ನಮಸ್ಕಾರ ಸ್ಮಿತಾ ಅವರೇ, ರಿಪಬ್ಲಿಕ್ ಕನ್ನಡ ಎಲ್ಲ ಪ್ರೇಕ್ಷಕರು ನನ್ನ ನಮಸ್ಕಾರ, ಮತ್ತು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಿಪಬ್ಲಿಕ್ TV ಕನ್ನಡ ಚಾನಲ್ನವ್ರಿಗೆ ಅಭಿನಂದನೆಗಳು. ಏನಂದರೆ ನನ್ನ ಅಭಿವಂದನೆಗಳು. ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಕ್ಷಮಿಸಬೇಕು. ನಾನು ಏರ್ಫೋರ್ಸಲ್ಲಿದ್ದಾಗಿಂದ ಹಿಂದಿ ಇಂಗ್ಲೀಷ್ ಜಾಸ್ತಿ ಆಗಿದೆ. ಈಗ ಹಿಂದಿ ನನಗೆ ಯಾರು ಕೇಳಿದ್ರೆ ನೀವು ನಾರ್ತವನ್ ಅಂತ ಕೇಳ್ತಾರೆ, ಬಟ್ ನಾನು ಮೂಲತಃ ಕರ್ನಾಟಕದವನು, ವಿಜಯಪುರದವನು, ನಾರ್ತ್ ಕರ್ನಾಟಕದವನು, ಅಂದರೆ ಉತ್ತರ ಕರ್ನಾಟಕದವನು. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯುದ್ಧ ಯಾಕಾಗುತ್ತೆ ಅಂದರೆ, ನಾವು ಹಿಸ್ಟ್ರಿಯ ಪುಟಗಳನ್ನು ತಿರುವಿದಾಗ ಮೊದಲು ಯುದ್ಧ ಆಗಿದ್ದು World War I, World War II. ಇಟ್ಸ್ ಆಲ್ ಡಾಮಿನೆನ್ಸ್ ವಾರ್ಸ್. ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸೋದು, ಡಿಕ್ಟೇಟರಲ್ ವಾರ್ಸ್. ದೇ ವಾಂಟ್ ಟು ಟೇಕ್ ಓವರ್ ಎ ಪರ್ಟಿಕ್ಯುಲರ್ ಕಂಟ್ರಿ, ಸೇ ದ್ಯಾಟ್ ವಿ ಆರ್ ದ ರೂಲರ್ ಆಫ್ ದ ವರ್ಲ್ಡ್ ಅಂತ. ಮುಂಚೆಯಿಂದನೂ ಅಲೆಕ್ಸಾಂಡರ್ ದ ಗ್ರೇಟ್ ಅವರೆಲ್ಲ ದೇ ವರ್ ಆಲ್ ಟ್ರೈಂಗ್ ಟು ಕಾನ್ಕರ್ ದ ವರ್ಲ್ಡ್. ನಾನೇ ಸಾರ್ವಭೌಮತ್ವ, ನನ್ನನ್ನು ಮಾತ್ರ ಎಲ್ಲರೂ ಕೇಳಬೇಕು, ಒಂದು ಸಾರ್ವಭೌಮತ್ವ ಸ್ಥಾಪಿಸುವಂಥ ವಾರ್ ಆಗಿತ್ತು ಮುಂಚೆ. ಅದರ ನಂತರ ವಾರ್ಗಳಾಗಿರೋದು ಎಥ್ನಿಸಿಟಿ ವಾರ್ಸ್, ಅಂದರೆ ರಿಲಿಜಿಯಸ್ ವಾರ್ಸ್. ನಮ್ಮ ರಿಲಿಜನ್ನೇ ನಾವು ಬೇರೆಯವ್ರನ್ನ ಹೇರಬೇಕು, ನನ್ನ ಮಾತನ್ನೆಲ್ಲರೂ ಕೇಳಬೇಕು, ನನ್ನ ದೇವರೇ ಶ್ರೇಷ್ಠ, ಬೇರೆ ದೇವರೇ ಶ್ರೇಷ್ಠ ಅಲ್ಲ. ಒಂದು ಎಥನಿಕ್ ವಾರ್ಸ್ ಆಯಿತು, ಎಥನಿಕ್ ಕ್ಲೀನ್ಸಿಂಗ್ ಎಲ್ಲ ಕಡೆ ಆಯಿತು. ಈಗ ವಾರ್ ನಡೀತಾ ಇರೋದೆಲ್ಲ ರಿಸೋರ್ಸ್ ವಾರ್ಸ್. ಅಂದರೆ ಯಾವ ದೇಶದಲ್ಲಿ ಏನಷ್ಟು ಸಂಪತ್ತಿದೆ ಅದನ್ನು ನಾವು ತೊಗೊಳ್ಬೇಕು. ಅಂದರೆ ವೆನಿಜುವೆಲಾ ಮೇಲೆ ವಾರ್ ಆಯಿತು, ಅದು ರಿಸೋರ್ಸ್ ವಾರ್. ಆಮೇಲೆ ಮುಂಚೆ ಗಲ್ಫ್ ವಾರ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ. ಗಲ್ಫ್ ವಾರ್ ಹ್ಯಾಪನ್ ಬೇಸಿಕಲಿ ಫಾರ್ ಆಯಿಲ್, ನಾಟ್ ಫಾರ್ ಸದ್ದಾಮ್ ಹುಸೇನ್. ಅವಾಗ ಕೊಲ್ಲಿಯಲ್ಲಿ ಏನು ತೇಲ ಸಂಪತ್ತಿದೆ, ಬ್ಲ್ಯಾಕ್ ಗೋಲ್ಡ್ ಅಂತೀವಲ್ಲ, ಅದರ ಮೇಲೆ ನಾವು ಅಧಿಪತಿ ಸಾಧಿಸಬೇಕಂತ ಅಮೇರಿಕಾ ಯುದ್ಧ ಮಾಡ್ತು. ಆಗ ನಿಮಗೆಲ್ಲ ಗೊತ್ತಿರಬೇಕು, ಡಿಕ್ ಚೇನಿ ಅವರು ಫಸ್ಟ್ ಟ್ಯಾಂಕ್ ಮೇಲೆ ಹೋಗಿದ್ರಂತೆ. ಡಿಕ್ ಚೇನಿ ವಾಸ್ ರನ್ನಿಂಗ್ ಆಲ್ ದಿ ಆಯಿಲ್ ಕಂಪ್ನೀಸ್ ಇನ್ ಅಮೇರಿಕಾ ಅಟ್ ದಟ್ ಟೈಮ್. ಸೊ ದಟ್ ಫಾರ್ ರಿಸೋರ್ಸಸ್. ಈಗ ವಾರ್ ಆಗ್ತಾ ಇರೋದು ಮುಖ್ಯವಾಗಿ ಇರಾನ್ನಲ್ಲಿ. ಇಟ್ ಈಸ್ ಸಮ್ ಕೈಂಡ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಫಾರ್ ಇಸ್ರೇಲ್.
ಇಸ್ರೇಲ್ ಏನಿದೆ ಒಂದು ಸಣ್ಣ ದೇಶ, ಇದು ಒಂದು ಅಮೇರಿಕಾದ ಮಗು ಇದ್ದಂಗೆ. ಅಮೇರಿಕಾದವ್ರನ್ನ ಇಸ್ರೇಲನ್ನು ಆ್ಯಕ್ಚುಲಿ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾಪ್ ಮಾಡಿದ್ದು ಅಮೇರಿಕಾ. ಆವಾಗ ಜ್ಯೂಸ್ಗೆ ಸಾಕಷ್ಟು ಬೆನಿಫಿಟ್ ಆಯಿತು. ಇವ್ರನ್ನ ಅಲ್ಲಿಂದ ಕರ್ಕೊಂಬಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಜಾಗ ಕೊಟ್ಟು ಅಲ್ಲಿ ಇಡ್ತಿದ್ರು. ಯಾಕಂದರೆ ಮಧ್ಯಪ್ರದೇಶದ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಯಾಕಂದ್ರೆ ಜ್ಯೂಸ್ ಒಂದು ವೆರಿ ಸ್ಟ್ರಾಂಗ್ ಕಮ್ಯುನಿಟಿ. ನಾನು ಇಸ್ರೇಲ್ಗೆ 2 ಸರ್ತಿ ಹೋಗಿದ್ದೆ. ಅಲ್ಲಿ ಅವರಷ್ಟು ದೇಶಭಕ್ತಿ ನಾನು ಎಲ್ಲಿಯೂ ನೋಡಿಲ್ಲ. ಇವರು ಇಲ್ಲಿ ಬಂದ ಮೇಲೆ ಇವ್ರಿಗೆ ಥ್ರೆಟ್ ಆಗಿರೋದು ಮೇನ್ಲಿ ದ ಕಂಟ್ರಿ ವಿಚ್ ಹ್ಯಾಸ್ ಗಾಟ್ ನ್ಯೂಕ್ಲಿಯರ್ ಬಾಂಬ್. ದೇ ಕಾಲ್ ಇಟ್ ಇಸ್ಲಾಮಿಕ್ ಬಾಂಬ್. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಟ್ ಇಸ್ ಆಲ್ ಓಪನ್ ಡೊಮೇನ್. 2 ಕಂಟ್ರಿಗಳು ನ್ಯೂಕ್ಲಿಯರ್ ವೆಪನ್ಗೆ ಟ್ರೈ ಮಾಡಿದ್ದು, ಒಂದು ಪಾಕಿಸ್ತಾನ, ಇನ್ನೊಂದು ಇರಾನ್. ಪಾಕಿಸ್ತಾನ ಸಕ್ಸೀಡ್ ಆಯ್ತು, ಯಾಕಂದರೆ ಅದಕ್ಕೆ ಅಮೇರಿಕಾ ಸಪೋರ್ಟ್ ಕೊಟ್ಟರು. ಅದರಿಂದ ನಮಗೆ ಮಗ್ಗಲು ಮುಳ್ಳಾಗಿದೆ. ನಮ್ಮ ಕುತ್ತಿಗೆಯಲ್ಲಿ ನೋವು ಮಾಡೋದು ನ್ಯೂಕ್ಲಿಯರ್ ಬಾರ್, ವೇರೆ ಇಸ್ರೇಲಿಗೆ ಅವ್ರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿರೋದು ಇರಾನ್ದಿಂದ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ಬಿಟ್ರೆ ಈ ಭೂಪಟದ ಮೇಲೆ ಇಸ್ರೇಲ್ ಇರಲ್ಲ. ಈಗ ಇಸ್ರೇಲು ಅಮೇರಿಕಾದ ಮಗು ಇದ್ದಂಗೆ. ಮಗು ತೊಂದರೆ ಆದರೆ ಅಪ್ಪನ ತೊಂದರೆ ಆಗುತ್ತಲ್ವಾ, ಅದಕ್ಕಾಗಿ ಅಮೆರಿಕ ಇಸ್ರೇಲ್ ಸಪೋರ್ಟ್. ಬಟ್ ಚಿಕ್ಕ ಅನುಮಾನ ಸರ್, ಬಟ್ ಇವಾಗ ಸಿನಾರಿಯೋ ಉಲ್ಟಾ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ನೀವು ಅಮೆರಿಕದ ಮಗು ಇಸ್ರೇಲ್ ಅಂತ ಹೇಳ್ತಿದ್ದೀರಿ, ಬಟ್ ಈಗ ಮಗುನೇ ತಂದೇನ್ ಕಂಟ್ರೋಲ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಅನೇಕರಿಗೆ ಇದೆ. ನಿಜ ನಿಜ, ಬಟ್ ಇದು ಬೋಲ್ಡಲ್ಲಿ ಹಾಗೆ ಆಗ್ತದೆ. ನನ್ನ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ. ಇಡೀ ಜಗತ್ತಿನ ನಿಯಮ ಆಗಿಬಿಟ್ಟಿದೆ ಈಗ. ಜನತೆ ನೋಡಿ, ಯಾರು ಮಾತು ಕೇಳಲ್ಲ ಅವರು. ನಿಜ. ಇದೆಲ್ಲದರ ನಡುವೆ ರಾಜೀವ್ ಸರ್, ಹೌ ವಾಸ್ ಇರಾನ್ ಸಿಸ್ಟಮ್ ವರ್ಕಿಂಗ್ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಖೊಮೇನಿ ಇದ್ದ ಸಂದರ್ಭದಲ್ಲಿ ಖೊಮೇನಿ ಮಾತೇನೆ ಹುಕುಂ ಅನ್ನೋ ರೀತಿಯಲ್ಲಿತ್ತು. ಈಗ ಖೊಮೇನಿ ಎಲಿಮಿನೇಟ್ ಆದ್ಮೇಲೆ IRGCನ ಹ್ಯಾಂಡಲ್ ಮಾಡ್ತಿರೋರು ಯಾರು? ಅವರ ಪುತ್ರ ಮುಜ್ತಬಾಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ಆತ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆತ ಇದ್ದಾನ ಇಲ್ವಾ, ಆತನ ಕಂಡೀಷನ್ ಹೇಗಿದೆ, ನೂರಾರು ಅನುಮಾನ ಇದೆ. ಹೂ ಇಸ್ ರನ್ನಿಂಗ್ ಇರಾನ್? ಇರಾನ್ ಅನ್ನ ಸದ್ಯಕ್ಕೆ ರನ್ ಮಾಡ್ತಾ ಇರುವ ಸಿಸ್ಟಮು, ಇರಾನ್ನ ಹಿಂದಿರುವ ಶಕ್ತಿ ಯಾವುದು ಅಂತ ಹೇಳಿ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಅದನ್ನ ವ್ಯಕ್ತಪಡಿಸಬಹುದು ಅಂದ್ರೆ ಮಾಡ್ತೀನಿ. ಇಲ್ಲ ಇಲ್ಲ, ಅಂದ್ರೆ ಅವರ ಒಪಿನಿಯನ್ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ಯಾಕೆ ಆಗ್ತಿದೆ? ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಪರ ಇಲ್ಲ ಇಲ್ಲ, ಇಟ್ ಈಸ್ ಎವ್ರಿ 100 years 125 years ಏನಾಗುತ್ತೆ, the empire that is there collapses. ಹಿಂದೆ ಬ್ರಿಟಿಷ್ ಎಂಪೈರ್ ಕೊಲ್ಯಾಪ್ಸ್ ಆಯಿತು, ಈಗ ಅಮೆರಿಕನ್ ಎಂಪೈರ್ ಇಸ್ ಕೊಲ್ಯಾಪ್ಸ್. ಕುಗ್ತಾ ಇರೋ ಒಂದು ಎಂಪೈರು ತನ್ನ ಒಂದು ಸಾಮರ್ಥ್ಯನ ಇನ್ನೂ ಒಂದಷ್ಟು ವರ್ಷ ಮುಂದೆ ಹಾಕಕ್ಕೆ ನೋಡ್ತಾ ಇದೆ. ಆ ಒಂದು ವಿಂಡೋ ಆಫ್ ಆಪರ್ಚುನಿಟಿ ಏನಿದೆ, ಬಿಫೋರ್ ಇಟ್ ಸ್ಟ್ರೆಂತ್ ಫುಲ್ಲಿ ರೆಡ್ಯೂಸಸ್, Israel is trying to make use of the residual power of US in order to establish a hegemony in the Middle East. ಇನ್ನೂ ಒಂದು